ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಕಳೆದ ಕೆಲ ತಿಂಗಳುಗಳಿಂದ ಸುದ್ದಿ ಆಗ್ತಾ ಇರುವಂತಹ ವಿಚಾರ ಧರ್ಮಸ್ಥಳ. ಸೌಜನ್ಯ ಅತ್ಯಾಚಾರ ಹಾಗೆ ಹತ್ಯೆಗೆ ಸಂಬಂಧಪಟ್ಟಂತಹ ವಿಚಾರ. ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ನಿಗೂಢ ಸಾವುಗಳು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದೆ. ನೋಡಿ, SIT ತನಿಖೆಯಲ್ಲಿ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ. ಸಾಕಷ್ಟು ಜನರನ್ನ SIT ವಿಚಾರಣೆ ಮಾಡಿದೆ. ಒಂದಷ್ಟು ಜನರ ಬಂಧನ ಕೂಡ ಆಗಿದೆ. ಅದರಲ್ಲಿ ಮಾಸ್ಕ್ ಮ್ಯಾನ್ ಅಂತಲೇ ಮೊದಲಿಗೆ ಖ್ಯಾತಿ ಪಡೆದಿದ್ದು ಚಿನ್ನಯ್ಯ. ನಾನು ಧರ್ಮಸ್ಥಳದ ಹಳೇ ಎಂಪ್ಲಾಯ್. ನಾನು ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ಅದಾದ ಮೇಲೆ ಚಿನ್ನಯ್ಯ ಮೊದಲ ಹೇಳಿಕೆ ಇರಬಹುದು, ಅದಾದ ನಂತರ ಬಂದಂಥ ಹೇಳಿಕೆ ಯಾವುದೂ ಕೂಡ ಸರಿಯಾಗಿ ತಾಳೆ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ಆದಮೇಲೆ ಈಗ ಆಲ್ರೆಡಿ ಚಿನ್ನಯ್ಯ ಜೈಲಲ್ಲಿದ್ದಾರೆ. ಅವರನ್ನು ವಿಚಾರಣೆಗೂ ಕೂಡ ಆಗಾಗ ಒಳಪಡಿಸಲಾಗ್ತಾ ಇದೆ. ಒಂದು ಕಡೆ ಸೌಜನ್ಯ ಅತ್ಯಾಚಾರ ಪ್ರಕರಣ, ಸೌಜನ್ಯ ಕೊಲೆ ವಿಚಾರ ಒಂದು ಕಡೆಯಾದರೆ, ಸಾಕಷ್ಟು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ನಿಗೂಢ ಸಾವುಗಳ ವಿಚಾರ, ಈ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಲ್ಲಿಯ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಕೂಡ. ನೋಡಿ, ಇಷ್ಟು ತಿಂಗಳುಗಳ ಕಾಲ SIT ತನಿಖೆಯನ್ನ ಮಾಡ್ತಾ ಇದ್ರು ಕೂಡ ಆ ತನಿಖೆಗೆ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ. SIT ಅಲ್ಲಿ ಸಾಕಷ್ಟು ನಿಗೂಢ ಸಾವುಗಳಾಗಿದೆ. ಅದರಲ್ಲಿ ಇನ್ನೂ ಕೂಡ 38 ನಿಗೂಢ ಸಾವುಗಳು, 38 ಪ್ರಕರಣಗಳ ವಿವರವೇ ಸಿಕ್ಕಿಲ್ಲ SITಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿರೋದು. ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೃತದೇಹಗಳನ್ನು ವಿಲೇವಾರಿ ಮಾಡಿದೆ. ಆದರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಬಳಿಯೇನೆ ಸುಮಾರು 38 ಮೃತದೇಹಗಳ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಅಸಹಜ ಸಾವುಗಳಲ್ಲಿ ಗುರುತು ಪತ್ತೆಯಾಗದಂತಹ 38 ಪ್ರಕರಣಗಳ ಸಂಬಂಧ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಠಾಣೆಯಲ್ಲಿ UDR ದಾಖಲಿಸಿರುವ ವಿವರಗಳು ವಿಶೇಷ ತನಿಖಾ ತಂಡ ಅಂದರೆ SITಗೆ ಲಭ್ಯ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಸುಮಾರು 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದ ಶವಗಳ ವಿವರವನ್ನು ಕಲೆ ಹಾಕಿದ್ರು. ಇದೇ ಅವಧಿಯಲ್ಲಿ 38 ಶವಗಳ ವಿಲೇವಾರಿಗೆ ಸಂಬಂಧಪಟ್ಟಂತೆ ಯಾವುದೇ ದಾಖಲಾತಿ ಸಿಗ್ತಾ ಇಲ್ಲ, ಯಾವುದೇ ಮಾಹಿತಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗ ಆಲ್ರೆಡಿ ಗೊತ್ತಾಗ್ತಾ ಇದೆ. ತಾಳೆ ಹಾಕಿ ನೋಡಿದಾಗ 38 ಪ್ರಕರಣಗಳಲ್ಲಿ ಸ್ಥಳೀಯ ಠಾಣೆಯಲ್ಲಿ ದಾಖಲಾತಿಗಳು ಸಿಕ್ಕಿಲ್ಲ. ಇಂತಹ ಪ್ರಕರಣಗಳು ಮತ್ತಷ್ಟು ಹೆಚ್ಚಾಗಬಹುದು. ಅಂದರೆ ಇಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಯಾಕೆ ದಾಖಲೆ ಇಲ್ಲ? ಅಲ್ಲಿ ಶವಗಳನ್ನು ವಿಲೇವಾರಿ ಮಾಡಿರೋದು ಗ್ರಾಮ ಪಂಚಾಯಿತಿ ಅಂಡರ್ಗೆ ಬರುತ್ತೆ. ಆದರೂ ಕೂಡ ಗ್ರಾಮ ಪಂಚಾಯಿತಿ ಇದರಲ್ಲಿ ಯಾಕೆ ಮಾಹಿತಿ ಇಲ್ಲ? ಎಲ್ಲೋ ಕಾಣದ ಕೈಗಳು ಇದರಲ್ಲಿ ಕೆಲಸ ಮಾಡಿದಾವ? ಒಂದಷ್ಟು ಜನರು, ಅಲ್ಲಿ ಆಗಿರುವಂತಹ ಸಾಕಷ್ಟು ಅಸಹಜ ಸಾವುಗಳಲ್ಲಿ ಒಂದಷ್ಟು ಜನರ ವಿವರಗಳು ಪತ್ತೆಯಾಗಿದೆ. ಒಂದು 38 ಜನರ ವಿಲೇವಾರಿ ಮಾಡಿರೋದು ಇರಬಹುದು ಶವಗಳನ್ನು, ಅವರ ಮಾಹಿತಿ, ಅವರ ಗುರುತು ಯಾವುದೂ ಕೂಡ ಪತ್ತೆಯಾಗಿಲ್ಲ. ಆ ವಿಲೇವಾರಿ ಮಾಡಿರೋ ಬಗ್ಗೆನೇ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅನುಮಾನ ಬರೋದು ಖಂಡಿತವಾಗ್ಲೂ ಕೂಡ ಸತ್ಯ. ಮೃತದೇಹ ಪತ್ತೆಯಾದಾಗ ಗುರುತು ಪತ್ತೆಯಾಗದಿದ್ರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಮೂಲಕವೇ ವಿಲೇವಾರಿಯನ್ನು ಮಾಡಲಾಗುತ್ತೆ. ಒಂದು ಮೃತದೇಹ ಅಲ್ಲಿದೆ ಅಂತ ಹೇಳಿದ್ರೆ ಅವರ ವಾರಸುದಾರರು ಅಥವಾ ಅದು ಗೊತ್ತು ಗುರಿ ಇಲ್ದವ್ರಿಲ್ಲ ಅಂದರೆ ಅಲ್ಲಿಯ ಗ್ರಾಮ ಪಂಚಾಯಿತಿ ಅದರ ಅಥಾರಿಟಿ ತಗೊಳ್ಕೊಳ್ಳುತ್ತೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗತ್ತೆ. ಆದರೆ ಸುಮಾರು 38 ಮೃತದೇಹಗಳ ಅವುಗಳ ಪತ್ತೆನೇ ಆಗಿಲ್ಲ, ವಿಲೇವಾರಿ ಬಗ್ಗೆನೇ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಒಂದು ರೀತಿಯಲ್ಲಿ ಡೌಟ್ ಶುರುವಾಗ್ತಾ ಇದೆ. ಪೊಲೀಸರು ಲಿಖಿತ ಮಾಹಿತಿ ನೀಡಿದ ಬಳಿಕವೇ ಗ್ರಾಮ ಪಂಚಾಯಿತಿಯವರು ಮೃತದೇಹಗಳನ್ನು ವಿಲೇವಾರಿ ಮಾಡಬೇಕು. ಹಾಗಾದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ? UDR ದಾಖಲಾಗದೆಯೇ ಯಾವುದಾದ್ರೂ ಮೃತದೇಹವನ್ನು ಗ್ರಾಮ ಪಂಚಾಯಿತಿಯವರು ವಿಲೇವಾರಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅದು ಗಂಭೀರ ಸ್ವರೂಪದ ಆರೋಪವಾಗುತ್ತೆ. ಹಾಗಾಗಿ ಇವರೆಲ್ಲರನ್ನ ಕೂಡ ಈಗ ವಿಚಾರಣೆ ಮಾಡಬೇಕಾಗತ್ತೆ. UDR ಪ್ರಕರಣಗಳಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪೊಲೀಸ್ ಠಾಣೆಗಳಲ್ಲೂ ಕೂಡ ರಕ್ಷಿಸಿಡಬೇಕು. ಇದು SIT ಮೂಲಗಳು ಕೊಟ್ಟಿರುವಂಥ ಮಾಹಿತಿ. ಹಾಗಾದರೆ ಪೊಲೀಸ್ ಠಾಣೆಯಲ್ಲಿ ಆ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಇದೆಯಾ?
ಪೊಲೀಸರು ಕೆಲ ದಾಖಲೆ ಹಸ್ತಾಂತರಿಸುವಾಗಲೂ ಕೂಡ ಲೋಪ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಬೇರೆ ಕಡೆ ತೆಗೆದಿಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲದರ ಬಗ್ಗೆ ಈಗ SIT ತನಿಖೆಯನ್ನ ಮಾಡಬೇಕಾಗತ್ತೆ. ಅಸಹಜವಾಗಿ ಸತ್ತವರ ಗುರುತು ಪತ್ತೆಯಾಗದ ಅನೇಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೃತದೇಹವನ್ನ ಎಲ್ಲಿ ಹೂಳಲಾಗಿದೆ ಎಂಬ ವಿವರಗಳು ಕೂಡ ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಸಿಕ್ಕಿಲ್ಲ ಅನ್ನೋದು SITಯ ಒಂದು ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ SIT ಅಧಿಕಾರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಗಂಭೀರವಾಗಿ ತೆಗೆದುಕೊಂಡು ಏನು ಮಾಡ್ತಾರೆ, ಇಲ್ಲಿ ಪೊಲೀಸರ ಮೇಲೂ ಕೂಡ ಕ್ರಮ ಆಗುತ್ತೆ. ಯಾಕಂದ್ರೆ ಆ ದಾಖಲೆಗಳನ್ನ ಸುರಕ್ಷಿತವಾಗಿಡೋದು ಅವರ ಜವಾಬ್ದಾರಿ ಆಗುತ್ತೆ, ಗ್ರಾಮ ಪಂಚಾಯಿತಿಯವರ ಜವಾಬ್ದಾರಿಯೂ ಕೂಡ ಆಗುತ್ತೆ. ಹಾಗಾಗಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ.